ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಬಿಜೆಪಿ ಫಸ್ಟ್ ಟೈಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿದೆ. ಇದರಿಂದ ಫ್ಯೂಚರ್ ಅಲ್ಲಿ ಯಾವ 5 ಸ್ಟಾಕ್ಸ್ ಗೆ ಮೇಜರ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ಲಿಸ್ಟ್ ನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮರ್ತೋಗ್ತೀರಾ. ಮೊದಲನೇದು ಅದಾನಿ ಪೋರ್ಟ್ಸ್. ವೆಸ್ಟ್ ಬೆಂಗಾಲ್ ನ ತಾಜ್ಪುರ್ ಡೀಪ್ ಸಿ ಪ್ರಾಜೆಕ್ಟ್ 25,000 ಕೋಟಿ ವರ್ತ್ ಆಗಿರುತ್ತೆ. ಮಮತಾ ಬ್ಯಾನರ್ಜಿ ಇದನ್ನ ತುಂಬಾ ದಿವಸದಿಂದ ಹೋಲ್ಡ್ ಮಾಡಿದ್ರು. ಇವಾಗ ಬಿಜೆಪಿ ಬಂದಿರೋದ್ರಿಂದ ಗ್ರೀನ್ ಸಿಗ್ನಲ್ ಸಿಗಬಹುದು. ಇದರಿಂದ ಅದಾನಿ ಪೋರ್ಟ್ ಸ್ಟಾಕ್ ಗೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು GRSC. ನ್ಯಾವಿ ಮತ್ತೆ ಶಿಪ್ಮೆಂಟ್ ಅಲ್ಲಿ ವೆಸ್ಟ್ ಬೆಂಗಾಲ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಬರಬಹುದು. ಏನಕ್ಕೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋದು ಬಿಜೆಪಿಯ ಒನ್ ಆಫ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಗಿರುತ್ತೆ. ಮೂರನೇದು CESC ಲಿಮಿಟೆಡ್. ವೆಸ್ಟ್ ಬೆಂಗಾಲ್ ನ ಒನ್ ಆಫ್ ದ ಮೇಜರ್ ಪವರ್ ಸಪ್ಲೈ ಪ್ರೊವೈಡರ್ ಆಗಿರುತ್ತೆ. ನಾಲ್ಕನೇದು ಜೈ ಬಾಲಾಜಿ ಇಂಡಸ್ಟ್ರೀಸ್. ವೆಸ್ಟ್ ಬೆಂಗಾಲ್ ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಚಾನ್ಸಸ್ ಇರೋದ್ರಿಂದ ಸ್ಟೀಲ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈ ಕಂಪನಿ ವೆಸ್ಟ್ ಬೆಂಗಾಲ್ ನ ಒನ್ ಆಫ್ ದ ಮೇಜರ್ ಸ್ಟೀಲ್ ಪ್ರೊವೈಡರ್ ಆಗಿರುತ್ತೆ. ಇನ್ನು ಐದನೇದು ತೀತಗರ್ ರೈಲ್ವೇಸ್. ಮುಂದಕ್ಕೆ ರೈಲ್ವೇಸ್ ಮೆಟ್ರೋ ಎಕ್ಸ್ಪಾನ್ಷನ್ ಮೇಲೆ ಫೋಕಸ್ ಮಾಡ್ತಾರೆ. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಈ ಸ್ಟಾಕ್ ಗೆ ಮುಂದಕ್ಕೆ ತುಂಬಾ ದೊಡ್ಡ ಆರ್ಡರ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಯಾವ ಸ್ಟಾಕ್ ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.